ಆದ್ರೆ ಇಡೀ ಇಂಟರಾಗೇಷನ್ನಾಗ ನೀನು ಹೇಳಿದ ಒಂದು ಮಾತು ನನಗೆ ಬಹಳ ಇಷ್ಟ. ಪ್ರಿಯಾಂಕಾ ಪ್ರಿಯಾಂಕಾ. ಬ್ರೇಕ್ನ ಬಳಿಕ ಮತ್ತೊಮ್ಮೆ ಪ್ರಿಯಾಂಕಾ ಬಂದ್ರು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯಾಂಕಾ ಮೇಡಮ್, ನಾನು ಅವಾಗ್ಲೇ ಹೇಳಿದೆ, ಈ ಒಂದು ಚಿತ್ರದ ದೊಡ್ಡ ಹೆಮ್ಮೆಯ ಸಂಗತಿ, ವಿಶೇಷತೆ ಅಂತ ಅಂದ್ರೆ ಈ ಚಿತ್ರದ ರಿಲೀಸ್ಗೂ ಮುನ್ನ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲೂ ಕೂಡ ಇದು ಪಾರ್ಟಿಸಿಪೇಟ್ ಮಾಡಿದ್ದು. ನಿಜಕ್ಕೊಂಥರ ಹೆಮ್ಮೆ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಾ ಈ ಬಗ್ಗೆ? ತುಂಬಾ ಖುಷಿ ಆಯ್ತು. ಬಾಬು ಸರ್ ನಮ್ಗೆ ಹೇಳಿದಾಗ ದಟ್ ಇದು ಫಿಲ್ಮ್ ಫೆಸ್ಟಿವಲ್ಗೆ ಸಿಲೆಕ್ಟ್ ಆಗಿದೆ ಅಂತ. ಅಂಡ್ ಐ ಥಿಂಕ್ ದಟ್ ಜೂರಿ ಮೆಂಬರ್ಸ್ ಎಲ್ಲ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅಂಡ್ ಅದು ತುಂಬಾ ಹೆಮ್ಮೆದ ವಿಷಯ ಆಕ್ಚುಲಿ, ಬಿಕಾಸ್ ಫಾರಿನ್ ಫಿಲ್ಮ್ಸ್ ಕೂಡ ಇತ್ತು ಅದ್ರ ಜೊತೆಲಿ. ಶಿ ಹ್ಯಾವ್ ಗಾನ್ ಫಾರ್ ದ ಸ್ಕ್ರೀನಿಂಗ್ ಹೋಗಿದ್ರು. ಐ ಮಿಸ್ಡ್ ಇಟ್. ಟೋಟಲ್ ಫಸ್ಟ್ ಕಾರಣ, ನಾನು ಬೇರೆ ಸಿನಿಮಾ ನೋಡ್ತಾ ಇದ್ದೆ. ನನ್ನ ಹುಡುಗ, ನಮ್ಮ ಫ್ರೆಂಡ್ ಒಬ್ರು ಬಂದು ಹೇಳಿದ್ರು, ಸರ್ ಪ್ರಿಯಾಂಕಕ್ಕೆ ಫುಲ್ ಕ್ರೌಡ್ ಇದೆ, ನಿಮ್ ಸೀಟ್ ಸಿಗಲ್ಲ ಸರ್ ಅಂತ. ನಾನು ನೋಡಿದ್ರೆ ನಮ್ಮ ಥಿಯೇಟರ್ ಹಾಲ್ ಮುಂದೆ ಇಟ್ಸ್ ಅಬೌಟ್ 325 ಸೀಟ್ಸ್ ಇರುವ ಕೆಪಾಸಿಟಿಗೆ ಜನ ಫುಲ್ ರಶ್ ಆಗ್ಬಿಟ್ಟಿದೆ. ಬಟ್ ನನ್ನ ಹುಡುಗ ಹೋಗಿ ಒಂದು ಸೀಟಲ್ಲಿ ಸಿನಿಮಾ ಹಾಲ್ ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದಾಗ ಇಂಟ್ರೆಸ್ಟಿಂಗ್ ಕೆಲ ವಿಚಾರಗಳಾಯ್ತು. ಏನಂತ ಹೇಳಿದ್ರೆ, ಅದ್ರಲ್ಲಿ ಕಣ್ಣೀರಿದೊಂದು ಶಾರ್ಟ್ ಬಿದ್ದಾಗ ಅಂಡ್ ಪ್ರಕಾಶ್ ಅವರ ಆಕ್ಟಿಂಗ್ ಎಲ್ಲರೂ ನಗ್ತಾ ಇದ್ರು, ಜೋರ ಎಂಜಾಯ್ ಮಾಡ್ತಾ ಇದ್ರು. ದೆನ್ ಲಾಸ್ಟ್ ಅಲ್ಲಿ ಸಿನಿಮಾ ಮುಗ್ದಾಗ ಎದ್ದು ನಿಂತು ಎಲ್ಲರೂ ಚಪ್ಪಾಳೆ. ಅವಾಗ ನನ್ಗೆ ಅನ್ಸಿತ್ತು, ನಾವು ಮಾಡಿದ ಸಿನಿಮಾ ನಾವ್ ಏನೋ ಇಲ್ಲಿ ಕೂತ್ಕೊಂಡು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಿ ಅಂತ ಅಲ್ಲ, ಆಡಿಯನ್ಸ್ ಅಲ್ಲಿ ಕೂಡ ಈ ತರದೊಂದು ರೆಸ್ಪಾನ್ಸ್ ಬರ್ತಾ ಇದೆ ಅಂತ. ದಟ್ ವಾಸ್ ದ ಪ್ಲಸ್ ಥಿಂಗ್. ಅಂಡ್ ಮೋರ್ ಓವರ್, ಈ ಸಿನಿಮಾ ಇಂಟರ್ನ್ಯಾಷನಲ್ ಸಿನಿಮಾದಲ್ಲಿ ಬಂದಿದೆ ಅಂದಿದ ತಕ್ಷಣ ಇದು ಏನು ಈ ಆರ್ಟ್ ಕ್ಯಾಟಗರಿ ಜಾನರ್ ಆತರ ಏನು ಇಲ್ಲ. ಇದು ಅಲ್ಲಿರುವ ಸಿನಿಮಾಗಳಿಗಿಂತ ಡಿಫ್ರೆಂಟ್ ಆಗಿ, ಕಮರ್ಷಿಯಲೈಸ್ ಆಗಿ, ಒಂದು ಕಲರ್ಫುಲ್ ಆಗಿ, ಒಳ್ಳೆ ಲೊಕೇಶನ್ ಅಲ್ಲಿ ಆಲ್ಮೋಸ್ಟ್ ಕಮರ್ಷಿಯಲ್ ಸಿನಿಮಾ, ಅದಕ್ಕಿಂತಲೂ ಜೋರಾಗಿದ್ದ ಸಿನಿಮಾ ಪ್ರಿಯಾಂಕಾ. ಖಂಡಿತ. ಈಗ ತುಂಬಾ ಜನ ಫೋನ್ ಮಾಡಿದ್ರು ನನಗೆ, ಅವತ್ತು ನಾನು ಹೋಗಕ್ಕಾಗ್ಲಿಲ್ಲ. ಬಟ್ ಫೆಸ್ಟಿವಲ್ ಅಲ್ಲಿ ನೋಡಿ ನಮ್ ಇಂಡಸ್ಟ್ರಿ ಅವರು ತುಂಬಾ ಜನ ಫೋನ್ ಮಾಡಿದ್ರು ನನಗೆ, ದಟ್ ಮೇಡಮ್ ಕಂಗ್ರಾಚುಲೇಷನ್ಸ್, ತುಂಬಾ ಚೆನ್ನಾಗಿದೆ ಅನ್ನೋದು. ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಾನು ಜಾಸ್ತಿ ಮೂವೀಸ್ ಮಾಡಲ್ಲ. ಅಂಡ್ ನಾನು ಟ್ರೈ ಮಾಡ್ತೀನಿ ದಟ್ ಅಂಡ್ ಇನ್ನೊಂದು 2 years ಆದ್ಮೇಲೆ ಒಂದ್ ಮೂವಿ ಬಂದ್ರೆ ಅದು ಚೆನ್ನಾಗಿರ್ಲಿ ಅಂತ, ಎಲ್ರು ಇಷ್ಟಪಡ್ಲಿ ಅಂತ. ದಿಸ್ ಇಸ್ ಗುಡ್. ಸೊ ಅಂದ್ರೆ ನಿಮಗ್ ಇಷ್ಟ ಆಗಿ ಆ ಒಂದು ಕ್ಯಾರೆಕ್ಟರ್ ನ ನಿಜಕ್ಕೂ ನಾನೇನಾದ್ರೂ ಜನಕ್ಕೆ ತಲುಪಿಸಬಹುದು, ಆ ಜನಕ್ಕೆ ಇಷ್ಟ ಆಗುತ್ತೆ, ಆ ಪ್ರೇಕ್ಷಕನಿಗೆ ಇಷ್ಟ ಆಗುತ್ತೆ, ಅದನ್ನ ಯೋಚನೆ ಮಾಡಿ ಸ್ವಲ್ಪ ಲಾಂಗ್ ಗ್ಯಾಪ್ ಆದ್ರೂ ಕೂಡ ಒಳ್ಳೆ ಚಿತ್ರ ಕೊಡ್ಬೇಕು ಅಂತ ವೇಟ್ ಮಾಡಿ ಇಂತಹ ಒಳ್ಳೆ ಚಿತ್ರವನ್ನ ಕೊಟ್ಟಿದ್ದೀರಾ. ಎಲ್ಲರೂ ವೇಟ್ ಮಾಡಿದ್ದಾರೆ, ನಾನು ವೇಟ್ ಮಾಡಿದ್ದೆ, ದಿನೇಶ್ ಬಾಬು ಅವರು ವೇಟ್ ಮಾಡಿದ್ದಾರೆ. ಸೊ ಈ ಎಲ್ಲ ವೇಟಿಂಗ್ ಅಲ್ಲಿ, ಅಷ್ಟು ವೇಟಿಂಗ್ ಏನಿದೆ ಪೀರಿಯಡ್, ಅಷ್ಟರಲ್ಲಿ ಎಲ್ಲ ಒಳ್ಳೇದು ಕೊಡ್ಬೇಕಂತಲೇ ಇರುತ್ತೆ. ಶಿವ ಸರ್, ಹಾಗಾದ್ರೆ ನೀವು ವೇಟ್ ಮಾಡಿದ್ರಿ? ನಾನು ವೇಟ್ ಮಾಡಿದ್ದೆ. ಒಂದೇನು ಅಂತ ಹೇಳಿದ್ರೆ, ನೋಡಿ, ಒಂದು ಒಳ್ಳೆ ಸಿನಿಮಾ ಮಾಡೋದಿದೆ ಅಲ್ವಾ, ಅದು ತುಂಬಾ ಖುಷಿ ವಿಚಾರ. ಒಂದ್ ಸಿನಿಮಾದಲ್ಲಿ ಒಂದು ಒಳ್ಳೆ ಟೀಮ್ ಅಲ್ಲಿ ವರ್ಕ್ ಮಾಡೋದು, ಅದರಲ್ಲೂ ದಿನೇಶ್ ಬಾಬು ಜೊತೆ ವರ್ಕ್ ಮಾಡೋದಂದ್ರೆ ನಂಗೆ ತುಂಬಾ ಖುಷಿ. ಅಂಡ್ ಮೇಡಮ್ ಈಗ ನಿಮ್ಮನ್ನು ಕೂಡ ಕೇಳ್ಬೇಕು, ನಾವು ಈ ಹಿಂದೆ ನೋಡಿರುವಂತಹ ಚಿತ್ರಗಳಲ್ಲಿ ನಿಜಕ್ಕೂ ಬೇರೆ ಬೇರೆ ಪಾತ್ರಗಳಲ್ಲಿ ನೀವು ವಿಭಿನ್ನವಾಗಿ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ರಿ, ಆಕ್ಟ್ ಮಾಡ್ತಾ ಇದ್ರಿ. ಈ ಚಿತ್ರದಲ್ಲೂ ಕೂಡ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದೀರಿ. ನೀವು ಕೂಡ ಅಂದ್ರೆ ನೀವು ಕೂಡ ಐ ಥಿಂಕ್ ನನಗೆ ಅನಿಸ್ತಾ ಇದೆ ಚಿತ್ರನೇ ಓವರ್ ಆಲ್ ವಿಭಿನ್ನವಾಗಿ ಆಗಿದೆ, ವಿಭಿನ್ನ ಪ್ರಯತ್ನ ಅಂತ ಹೇಳಿ. ಏನ್ ಗೊತ್ತಾ, ನಿಮ್ಗೆ ಸ್ಕ್ರಿಪ್ಟ್ ಇಷ್ಟ ಆಯ್ತು, ನಿಮ್ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂದಾಗ ಆಟೋಮೆಟಿಕ್ಲಿ ನಾವು ಅದಕ್ಕೆ ಇನ್ವಾಲ್ವ್ ಆಗ್ತಾ ಹೋಗ್ತೀವಿ. ಆದ್ರೆ ಎಲ್ಲಾ ಫೇಸಸ್ ಅಲ್ಲಿ ಕೂಡ ಈಗ ಸಿನಿಮಾ ಅಂತ ಹೇಳಿದ ತಕ್ಷಣ ಬರೇ ನಾನು ಕೆಲಸ ಮಾಡಿಸಿದ ಮನೆಗೆ ಹೋಗುವಂತ ವಿಚಾರದಲ್ಲಿ ನಾವಿಲ್ಲ. ಬಿಗಿನಿಂಗ್ ಅಂದ್ಲೇ ಬಾಬು ಸರ್ ಜೊತೆಗೆ ಸ್ಕ್ರಿಪ್ಟ್ ಟೈಮ್ ಅಲ್ಲಿ, ಡೈಲಾಗ್ ಟೈಮ್ ಅಲ್ಲಿ, ಮ್ಯೂಸಿಕ್ ಡೈಲಾಗ್ ಅಲ್ಲೆಲ್ಲ ಇದ್ದು, ಆ ಕಡೆ ಆಗಿ ಶೂಟಿಂಗ್ ಅಲ್ಲಿ ಇದ್ದು, ಆಮೇಲೆ ಆಚೆ ಬಂದು ಎಲ್ಲ ಇಲ್ಲಿವರೆಗೂ ಅಲ್ಲ, ಇನ್ನು ಮುಂದೆ ಇರ್ತೀವಿ ನಾವು. ಸೊ ಹಾಗಾಗಿ ಅದು ನಮ್ಮ ಇನ್ವಾಲ್ವ್ಮೆಂಟ್ ಒಂಥರ ಖುಷಿ ಇರುತ್ತೆ ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು. ಅಂಡ್ ಮೋರ್ ಓವರ್, ನಾವು ಯೂಸ್ ಮಾಡಿದಂತ, ನಾವು ಎಲ್ಲೆಲ್ಲಿ ಶೂಟ್ ಮಾಡಿದಂತ ಲೊಕೇಶನ್ಸ್ ಬಾರಿ ಕಷ್ಟ ಅದೆಲ್ಲ ಹುಡ್ಕೋದು. ಸರ್, ಅದೇ ಕೇಳ್ಬೇಕಿತ್ತು, ಯಾಕಂದ್ರೆ ತುಂಬಾ ಕಷ್ಟ ನೋಡಕ್ಕೆ. ಅಯ್ಯೋ, ಎಲ್ಲಿದೆ ಇದು ಲೊಕೇಶನ್ ಅನ್ನೋ ಒಂದು ಫೀಲ್ ಬರುತ್ತೆ. ಕಾರ್ಗಳೆಲ್ಲ ಎಲ್ಲೋ ಇರ್ತಿತ್ತು, ನಾವು ನಡ್ಕೊಂಡೆಲ್ಲ ಹೋಗ್ತಾ ಇದ್ವಿ. ಆಮೇಲೆ ಬಂಡೆ ಹಿಂಗಿರುತ್ತೆ, ಇವ್ರು ಬೇರೆ, ನಾವು ಸಾಂಗ್ ಮೂವ್ಮೆಂಟ್ ಮಾಡ್ಬೇಕು, ಬ್ಯಾಲೆನ್ಸ್ ಆಗಲ್ಲ ಇಬ್ರು. ನಾನು ಬ್ಯಾಲೆನ್ಸ್ ಆಗಲ್ಲ, ಅವರು ಬ್ಯಾಲೆನ್ಸ್ ಆಗಲ್ಲ. ಅಂಡ್ ಎಲ್ಲೋ ಒಂಥರ ತುಂಬಾ ರಿಸ್ಕ್, ಹೈ ರಿಸ್ಕ್ ಅಲ್ಲಿ ಏನ್ ಮಾಡಿಲ್ದಿದ್ರು ಒಂಥರ ಸಣ್ಣ ರಿಸ್ಕ್ ಇತ್ತು ನಮಗೂ ಕೂಡ. ಯಾಕಂದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮಿಸ್ಟ್ ಹೋಗೋ ಮೊದಲು ನಮ್ ಶೂಟಿಂಗ್ ಆಗ್ಬೇಕು. ಆ ರೇಂಜಿಗೆ ನಮ್ಗೆ ಬೆಳಿಗ್ಗೆ 4 ಗಂಟೆಗೆಲ್ಲ ಎದ್ದು 5 ಗಂಟೆಗೆಲ್ಲ ಕಾಣಿಸ್ತಾ ಇದೆ. ಅದನ್ನೇ ಅದು ಅವಾಗ ನಮ್ಗೆ ಕಷ್ಟ ಅನ್ಸಿದ್ರು ಆನ್ ಸ್ಕ್ರೀನ್ ಅಲ್ಲಿ ಅದು ತುಂಬಾ ಅಲ್ಲ, ಅದು ಕಷ್ಟಪಟ್ಟು ನನಗೆ ಸಿನಿಮಾ ನೋಡಿದವರೆಲ್ಲ ಈ ಲೊಕೇಶನ್ ಇಲ್ಲಿ
ಈ ಲೊಕೇಶನ್ ಇದು ಎಲ್ಲಿ ಬರುತ್ತೆ ಅಂತ ನಾನು ಸಿನಿಮಾ ನೋಡ್ತಾ ಇದ್ರೆ ಇದಿಲ್ರಿ ಅಂತ ಪಕ್ಕದವರು ಲೊಕೇಶನ್ಸ್ ಯಾರು ಶೂಟ್ ಮಾಡಿರ್ಲಿಲ್ಲ ಅಂತೆ. ಹಾ ಹೌದು, ಅದನ್ನೇ First ಹ್ಯಾಂಗಿಂಗ್ time, ಬ್ರಿಡ್ಜ್ ಒಂದು first ಮಾಡಿದ್ದಾರೆ, time, ಫಸ್ಟ್ first ಟೈಮ್ time, ಹ್ಯಾಂಗಿಂಗ್ ಹೌದು. ಬ್ರಿಡ್ಜ್ ಒಂದು ಶೂಟ್ ಮಾಡಿದ್ದಾರೆ. ಅಲ್ಲೇ ಒಂದು ಹೊಳೆ ಇದೆ ಅಂಬುತೀರ್ಥ ಅಂತ, ಅವೆಲ್ಲ ಎಂತ ಬ್ಯೂಟಿಫುಲ್ ಲೊಕೇಶನ್ಸ್ ಅಂದ್ರೆ ಅದ್ ಪಕ್ಕದಲ್ಲಿ ಕೂತ್ಕೊಂಡು ನಾನು ಸಿನಿಮಾ ನೋಡಕ್ ಬಿಡ್ತಿಲ್ಲ, ಇದಿಲ್ರಿ ಎಲ್ ಮಾಡಿದ್ವಿ ಅಂತ ಯೋಚನೆ ಮಾಡೋದು. ಅಂದ್ರೆ ನಮ್ ಜನಕ್ಕೆ ನಮ್ ಕರ್ನಾಟಕದಲ್ಲೇ ಅದ್ ನಮ್ ಹತ್ರದಲ್ಲೇ ಬ್ಯೂಟಿಫುಲ್ ಲೊಕೇಶನ್ಸ್ ಇದೆ, ಆದ್ರೆ ಅದನ್ನ ಯಾವಾಗ ಹೇಗೆ ತೋರ್ಸ್ಬೇಕು ಅನ್ನೋದು ಬಾಬು ಸರ್ ಗೊತ್ತಿಲ್ಲ. ಬಟ್ ಬಾಬು ಸರ್ ಅದನ್ನ ತೋರಿಸಿದ್ದಾರೆ. ಖಂಡಿತ ಪ್ರಿಯಾಂಕಾ ಮೇಡಮ್, ನೀವು ಅವಾಗಲೇ ಹೇಳಿದ್ರಿ ನಿಜಕ್ಕೂ ಹೊಸ ಎಕ್ಸ್ಪೀರಿಯನ್ಸ್ ಅಂದ್ರೆ ಹೊಸ ಕತೆ, ಅಲ್ಲೂ ಇಲ್ಲೂ ಕದ್ದು ಅಯ್ಯೋ ಏನೋ ಒಂದ್ ಕತೆ ಜಾಯಿನ್ ಮಾಡಿ ಏನೋ ಒಂದ್ ಮೂವಿ ಮಾಡಿದಾಯ್ತು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ಇಲ್ಲಿ ಯಾವ್ದು ಕೂಡ ಕದ್ದಿಲ್ಲ, ಓನ್ ಆಗಿ ಒಂದು ರಿಯಲ್ ಆಗಿ ಒಂದು ಚಿತ್ರವನ್ನ ಕಟ್ಟಿಕೊಟ್ಟಿರುವಂತದ್ದು. ಸೊ ಅಲ್ಲಿ ಲೊಕೇಶನ್ಸ್ ವೈಸ್ ಕೂಡ ನೋಡಿ ತುಂಬಾ ನೈಜವಾಗಿ ಎಲ್ಲೂ ಕೂಡ ಕದ್ದಿಲ್ಲ, ಯಾರು ಕೂಡ ಶೂಟ್ ಮಾಡಿದಿರೋ ಪ್ಲೇಸ್ ನ ಸೆಲೆಕ್ಟ್ ಮಾಡಿದ್ರೆ. ಹೌದು. ಇನ್ನೊಂದ್ ಏನ್ ವಿಷಯ ಅಂದ್ರೆ ಈ ಮೂವಿಯಲ್ಲಿ ಐ ಥಿಂಕ್ ಆ ತರ ಮಾಡಿದ್ರೆ ಸೂಟ್ ಆಗ್ತಾ ಇರ್ಲಿಲ್ಲ. ಸಪೋಸ್ ನಾವು ಸಡನ್ಲಿ ಎಲ್ಲೋ ಹೊರಟೋಗ್ತಾ ಇದ್ವಿ, ಹೌದು, I think it wouldn't have gone with the feel of the film. Somehow ಅದು jerk ಅನ್ಸ್ತಾ ಇತ್ತು ಅಂತ ಅನ್ಸುತ್ತೆ. It didn't have space for that. So I think ನಾವು ಸಿನಿಮಾಗೆ ತಕ್ಕಂತ ಸಾಂಗ್ಸ್ ಇದೆ ಅಂತ ನನ್ನ like ಅನ್ಸುತ್ತೆ ನನಗೆ ಹಂಗೆ ಅನ್ಸುತ್ತೆ. ನಿಮ್ಗೆ. ಹೌದು. ತುಂಬಾ ಲೊಕೇಶನ್ ಇಷ್ಟ ಆಗಿದ್ದು ನಿಮ್ಗೆ ಚಿತ್ರದಲ್ಲಿ ಓವರ್ ಆಲ್ ತುಂಬಾ ಫೇವ್ರೆಟ್ ಅಂತ ಅನ್ನುವಂಥದ್ದು ಏನು ಮೇಡಮ್ ಕತೆ? ಆಕ್ಚುಲಿ ಕೆಲಗೂರು ಟಿ ಎಸ್ಟೇಟ್ ತುಂಬಾ ಇಷ್ಟ ಆಯ್ತು ನನಗೆ, ವೇರ್ ವಿ ಶಾಟ್ ಅವರ್ ಸಾಂಗ್. ನಮ್ದು ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ, ಫಸ್ಟ್ ಡೇ ಅಲ್ಲಿ ಮಾಡಿದ್ವಿ ಅಲ್ವಾ, ಟಿ ಎಸ್ಟೇಟ್. ಅದು ತುಂಬಾ ಇಷ್ಟ ಆಯ್ತು ನನಗೆ. ನೆಕ್ಸ್ಟ್ ಡೇ ಒಂದು ಅಂಬುತೀರ್ಥ ಅಂತ ಒಂದು ಹೌದು, ಒಂದು waterfalls ಹತ್ರ ಹೋಗಿದ್ವಿ. ಈವ್ನಿಂಗ್ ಹೊತ್ತಲ್ಲಿ ಆ ಬ್ರಿಡ್ಜ್ ಬ್ರಿಡ್ಜ್ ಹ್ಯಾಂಗಿಂಗ್ ತುಂಬಾ ಬ್ರಿಡ್ಜ್ ಇಷ್ಟ ತುಂಬಾ ಆಗಿರೋದು ನಿಮ್ಗೆ ಆ ಚೆನ್ನಾಗಿತ್ತು. place. ಯಾ, ಅದು ಒಂದು ಹಳೆ ಬ್ರಿಡ್ಜ್. ಅದು ಶೇಕಿಂಗ್ swing ಆಗ್ತದೆ, ಅದು ಹೌದು. ಒಳ್ಳೆ swing ಆಗುತ್ತೆ. ನಮ್ಗೆ ಅದು ಏನೋ ಬಿದೋಗತ್ತೆ ಅಂತ ಭಯ. ಎಲ್ಲೋ ಸೆಂಟರ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಡ್ಕೊಂಡ್ ಬನ್ನಿ ಅಷ್ಟೇ. ಕಾಲರ್ ರೆಡಿ ಇದಾರೆ, ಮಾತಾಡ್ಸ್ಕೊಂಬರೋಣ. Yes, sure. ಮಂಜುನಾಥ್ ಅವರೇ, ಹೇಳಿ ಮೇಡಮ್. ಹಲೋ ಮಂಜುನಾಥ್, ಹೇಳಿ ಫಿಲಂ ನೋಡಿದ್ರಾ? ಇಲ್ಲ ಮೇಡಮ್, ಮೂವಿ ನೋಡಿಲ್ಲ, ತುಂಬಾ ವೆಯ್ಟ್ ಮಾಡ್ತಿದೀವಿ ನೋಡ್ಬೇಕಂತ. ತುಂಬಾ ನಿರೀಕ್ಷೆ ಇದೆ ಮೇಡಮ್ ಆ ಮೂವಿ ಬಗ್ಗೆ. ಇಲ್ಲಿ ಬಂದಿಲ್ಲ ಮೇಡಮ್, ಕೂಡ್ಲಿಗಿ, ನಮ್ ಬಳ್ಳಾರಿ ಡಿಸ್ಟಿಕ್ ಕೂಡ್ಲಿಗಿ ಹತ್ರ. ಬಂದಿಲ್ವಾ ಇನ್ನು? ಓಕೆ, ಮಾತಾಡಿ. ಪ್ರಿಯಾಂಕಾ ಸರ್, ಶಿವ್ ಸರ್ ಇದಾರೆ, ಮಾತನಾಡಿ. ಹಲೋ ಪ್ರಿಯಾಂಕಾ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ನಾವು ಆ ಮೂವಿ ನೋಡ್ಬೇಕು ತುಂಬಾನೇ ಆಸೆ ಇದೆ, ಇನ್ನು ಬಂದಿಲ್ಲ ಮೇಡಮ್. ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಮೂವಿ ಬಗ್ಗೆ. ಓಕೆ, ನೋಡಿ ಪ್ಲೀಸ್ ನೋಡ್ಬಿಟ್ಟು. ಟ್ರೈಲರ್ ಎಲ್ಲ ನೋಡಿದೀವಿ ಮೇಡಮ್, ಬಂದಕ್ಕೆ ಖಂಡಿತವಾಗಿ ನೋಡ್ತೀವಿ ಮೇಡಮ್. ನಮ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ತುಂಬಾ ಚೆನ್ನಾಗೈತೆ ಅಂತ ಕಾಲ್ ಮಾಡಿ. ಖಂಡಿತ ನೋಡ್ಬಿಟ್ಟು ನೀವು ಹೇಳಿ ಏನ್ ಅನ್ಸ್ತು ನಿಮಗೆ ಅಂತ. ಹ್ಞೂ ಮೇಡಮ್, ನಮ್ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಹೇಳಿದ್ರು ತುಂಬಾ ಚೆನ್ನಾಗೈತೆ ನೋಡಿ ಮೂವಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಬಂದಿಲ್ಲ ಅಲ್ವಾ, ಬಂದ್ಮೇಲೆ ಖಂಡಿತ ನೋಡ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಕ್ಕಾಗಿ. ಅವ್ರು ಕಾಯ್ತಾ ಇದ್ದಾರೆ, ಫಿಲಂ ಬಂದಿಲ್ಲ, ಬಟ್ ಇಲ್ಲ, ಕೆಲವು ಸೆಂಟರ್ಸ್, ಮೇಜರ್ ಸೆಂಟರ್ಸ್ ಅಲ್ಲಿ ರಿಲೀಸ್ ಆಗಿದೆ, ಕೆಲವು ಸೆಂಟರ್ಸ್ ಅಲ್ಲಿ ರಿಲೀಸ್ ಆಗಿಲ್ಲ. ಅದು ಇನ್ನು ಮುಂದಿನ ವಾರ ಇನ್ನು ಕೂಡ ರಿಲೀಸ್ ಆಗುತ್ತೆ. ಈ ಕ್ಯೂರಿಯಾಸಿಟಿ ಇದೆ ಅಂತ ಸಾಕು ನಮ್ಗೆ, ರಿಲೀಸ್ ಆಗುತ್ತೆ, ನೋಡ್ಲೇಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ಪಾಪ ಕಾಯ್ತಾ ಇದಾರೆ. ಅಂದ್ರೆ ಖಂಡಿತ ಪ್ರಿಯಾಂಕಾ ಮೇಡಮ್ ಕೇಳಿಸ್ಕೊಂಡ್ರ, ನನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದಾರೆ, ರಿಲೇಟಿವ್ಸ್ ಎಲ್ಲ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ ಮೂವಿ, ನೋಡ್ಬೇಕು ಅಂತ. ಅಲ್ಲೆಲ್ಲ ಒಂದ್ ಕಡೆ ಅನಿಸ್ತಾ ಇದೆ, ಮೌತ್ ಪಬ್ಲಿಸಿಟಿ ಆಗ್ತಾ ಇದೆ ಚಿತ್ರವನ್ನ ನೋಡಿದವರೆಲ್ಲ ಅಂತ. ಹೌದು, 100%. ಅದ್ ನಮ್ಗೆ ಹೇಗೆ ಅಂದ್ರೆ ಈ ತರ ಸಿನಿಮಾಗಳಿಗೆಲ್ಲ ಒಂಥರ ಸ್ಲೋ ಆಗಿ ಅದು ಇದಾಗುತ್ತೆ ಅಂತ. ಈಗ ನಮ್ಗೆ ನೆನ್ನೆ ನಮ್ದು ಕಿಂತ ಇವತ್ತು ಬೆಟರ್ ಇದೆ, ನಾಳೆ ತುಂಬಾ ಬೆಟರ್ ಆಗುತ್ತೆ, ಹೀಗೆ ಅದು ಒಂಥರ ಸ್ಟೆಪ್ ವೈಸ್ ಅಲ್ಲಿ ಮೇಲೆ ಹೋಗ್ತಾ ಇರ್ತದೆ. ಅಂಡ್ ಫಾರ್ ಲಾಂಗ್ ಜರ್ನಿ ಹಾಗೆ ಇರುತ್ತೆ. ಓಕೆ, ಖಂಡಿತ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಶ್ರೀನಿವಾಸ್ ಅವರೇ, ನಮಸ್ತೆ ಮೇಡಮ್. ಹೇಳಿ. ನಮಸ್ತೆ. ಚಿತ್ರವನ್ನ ನೋಡಿದ್ರಾ? ನೋಡಿದೆ ಮೇಡಮ್. ಹೇಳಿ. ಪ್ರಿಯಾಂಕಾ ಅವರು ಇದ್ದಾರೆ, ಶಿವ್ ಸರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಶ್ರೀನಿವಾಸ್ ಅಂತ ಮೇಡಮ್, ಮೈಸೂರಿಂದ. ನಮಸ್ತೆ ಮೇಡಮ್. ನೋಡಿದೆ, ಫಿಲಿಮ್ ಸೂಪರ್ ಆಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕೋರ್ಟ್ ಅಲ್ಲಿ ನೀವು ಟ್ವಿಸ್ಟ್ ಕೊಡ್ತೀರಲ್ಲ ಮೇಡಮ್, ಅವ್ರ ಜೊತೆ ಮೈಸೂರಿಗೆ ಹೋಗಿದ್ದೆ, ಅದಂತೂ ಫಿಲಿಮ್ ಅಲ್ಲೇ ಥ್ರಿಲ್ ಮೇಡಮ್. ಹೌದಾ? ಮೇಡಮ್, ಅದಾದ್ಮೇಲೆ ಲಾಸ್ಟ್ ನೀವು ಊಟಕ್ಕೆ ಕರ್ತಿ, ನೀವು ಸ್ಟೋರಿ ಹೇಳ್ಬೇಡ್ತು ಮೇಡಮ್. ನೀವು ಸ್ಟೋರಿ ಹೇಳ್ಬಿಟ್ರೆ ಹೇಗೆ? ಎಲ್ರು ಗೊತ್ತಾಗ್ಬಿಡುತ್ತೆ ಆಮೇಲೆ. ಖಂಡಿತ. ಚಿತ್ರದಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಥ್ರಿಲ್ಲಿಂಗ್ ಆಗಿ ಕಾಣಿಸ್ತಾ ಇರುವಂತದ್ದು ಎಲ್ಲವನ್ನು ಕೂಡ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತಾ ಇದ್ದಾರೆ. ಥ್ಯಾಂಕ್ ಯು. ಓಕೆ, ಶ್ರೀನಿವಾಸ್, ಶಿವ್ ಸರ್ ಇದ್ದಾರೆ, ಮಾತನಾಡಿ. ಹಲೋ ಸರ್. ಹಲೋ, ನಮಸ್ತೆ ಸರ್. ನಿಮ್ ಆಕ್ಟಿಂಗ್ ಸೂಪರ್ ಸರ್. ಥ್ಯಾಂಕ್ ಯು. ಸರ್, ಎಲ್ಲ ಹೇಳಿದಾರೆ ರಮೇಶ್ ಅವ್ರು ಇರ್ಬೇಕು, ಅದಿರ್ಬೇಕು ಅಂತ. ಫಿಲಿಂ ನೋಡಿದ್ಮೇಲೆ ಸರ್ ಅದು ಅರ್ಥ ಆಗುತ್ತೆ ಸರ್, ನೀವಿರೋದಕ್ಕೆ. ಮೇಡಮ್, ನಾನು ಆಕ್ಚುಲಿ ಕೃಪಾಂಕರ್ ಅವ್ರ ಫ್ರೆಂಡ್ ಶ್ರೀನಿವಾಸ್ ಅಂತ, ಮ್ಯೂಸಿಕ್ ಡೈರೆಕ್ಟರ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಕ್ಕಾಗಿ. ನೋಡಿ, ಅವ್ರಿಗೆ ಚಿತ್ರದಲ್ಲಿ ಎಲ್ಲವೂ ಕೂಡ ಇಷ್ಟ ಆಗ್ಬಿಟ್ಟಿದೆ, ಹಾಗಾಗಿ ಪ್ರತಿಯೊಂದು ಸೀನ್ ಕೂಡ ಹೇಳ್ತಾ ಇದಾರೆ, ಅದು ಇಷ್ಟ ಆಯ್ತು, ಇದು ಇಷ್ಟ ಆಯ್ತು ಅಂತ. ಆಲ್ಮೋಸ್ಟ್ ಚಿತ್ರನೇ ಥ್ರಿಲ್ಲಿಂಗ್ ಆಗಿರೋದ್ರಿಂದ ಥ್ರಿಲ್ ಕೊಡ್ತಾ ಇರುತ್ತೆ ಪ್ರೇಕ್ಷಕರಿಗೆ.
ಪ್ರೇಕ್ಷಕರಿಗೆ ಅಲ್ವಾ? ಅದ್ರಲ್ಲೂ ಒಂದು ಹೊಸ ರೀತಿಯ ಸ್ಕ್ರೀನ್ ಪ್ಲೇ ಅದು. ಈ ಕಾಮನ್ ತುಂಬಾ ನಿಮ್ಮನ್ನ ಸಸ್ಪೆನ್ಸ್ ಅಲ್ಲಿ ಇಟ್ಟು ಆತರ ಏನಿಲ್ಲ, ಫಸ್ಟ್ ಅಲ್ಲೇ ಓಪನ್ ಮಾಡ್ಬಿಡ್ತಾರೆ. ಅಂಡ್ ಆತರ ರೀಸನ್ ನ ಹೇಳಿ ನಿಮ್ಗೆ ಯಾಕೆ ಏನು ಅನ್ನೋದನ್ನ ಫ್ಲಾಶ್ ಬ್ಯಾಕ್ ಹೇಳ್ತಾರಲ್ಲ, ಅದು ಬಾರಿ ಕಷ್ಟ, ಎಲ್ಲರಿಗೂ ಮಾಡಕ್ಕಾಗಲ್ಲ. ಕಷ್ಟ ಅದು ಪ್ರಿಯಾಂಕದಲ್ಲಿ ಒಂದು ಮಾಡಿದ್ದಾರೆ ದಿನೇಶ್ ಬಾಬು ಸರ್, ಅಂಡ್ ಇಟ್ಸ್ ವರ್ಕ್ಡ್ ಔಟ್. ಓಕೆ ಸರ್, ಈಗ ಪ್ರಿಯಾಂಕಾ ಮೇಡಮ್ ಹೇಳಿದ್ರು ನನಗೆ ಪ್ರಿಯಾಂಕಾ ಸಾಂಗ್ ತುಂಬಾ ಇಷ್ಟ ಆಗಿರುವಂತದ್ದು. ನಿಮ್ಗೆ ಯಾವ ಸಾಂಗ್ ಇಷ್ಟ ಆಗಿದೆ ಚಿತ್ರದಲ್ಲಿ? ಈಗ ನಾನು ಹಂಗೆ ಹೇಳ್ಬೇಕಾಗುತ್ತೆ. ಪ್ರಿಯಾಂಕಾ ಮೇಡಮ್ ಆಕ್ಚುಲಿ ನಮ್ಮಿಬ್ರು ಸಾಂಗ್ ಅದು ತುಂಬಾ ಚೆನ್ನಾಗಿದೆ. ಗಂಗೆ ತಾಯಣೆ ಅಂತ ಒಂದು ಲಿರಿಕ್ಸ್ ಲೈನ್, ಅದು ಒಳ್ಳೆ ಲೊಕೇಶನ್ಸ್ ಅಲ್ಲೂ ಕೂಡ ನಾವು ಶೂಟ್ ಮಾಡಿದೀವಿ. ಅಂಡ್ ಆಫ್ ಕೋರ್ಸ್ ಅದು ಕಲರ್ಫುಲ್ ಆಗಿದೆ ತುಂಬಾ ಅಲ್ಲ. ಅದ್ರಲ್ಲಿ ಲೈನ್ಸ್ ತುಂಬಾ ಇಷ್ಟ ಆಗಿದೆ ನನಗೆ. ಲಿರಿಕ್ಸ್ ವ್ಯಾಲ್ಯೂ ತುಂಬಾ ಇದೆ ನಮ್ಮ ಸಿನಿಮಾದಲ್ಲಿ. ಖಂಡಿತ. ಈವನ್ ಮ್ಯೂಸಿಕ್ ಕೂಡ ಅಷ್ಟೇ. ಓಕೆ, ಮೇಘಾ ಅವರೇ ನಮಸ್ತೆ. ಓಕೆ, ಐ ಥಿಂಕ್ ಕರೆ ಕಟ್ ಆಯ್ತು, ಕಾಯ್ತಾ ಇದ್ರು ಪಾಪ. ಹೇಳಿ ಸರ್, ಏನು ಹೇಳ್ತಾ ಇದ್ರು? ಮ್ಯೂಸಿಕ್ ಕೂಡ ಕೃಪಾಕರ್ ಅವರು ತುಂಬಾ ಬೇರೆ ರೀತಿಯ ಮ್ಯೂಸಿಕ್, ಅಂದ್ರೆ ಮೆಲೋಡಿ, ನಿಮ್ಗೆ ಲಿರಿಕ್ಸ್ ನ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳಕ್ ಆಗುತ್ತೆ. ಕೇಶವ್ ಚಂದ್ರ ಅಂತ ಬರ್ದಿರೋರು 3 ಸಾಂಗ್ ಲಿರಿಕ್ಸ್ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮ್ಗೆ. ಕೆಲವೊಂದ್ಸರ್ತಿ ಏನಾಗುತ್ತೆ, ಲಿರಿಕ್ಸ್ ಗೆ ವ್ಯಾಲ್ಯೂ ಇಲ್ದಂಗ ಆಗುತ್ತೆ, ಯಾಕೆ ಹೇಳ್ತಾರೆ ಏನಿರುತ್ತೆ ಅಂತೇಳಿ ಗೊತ್ತಾಗಲ್ಲ ಅದ್ರಲ್ಲಿ. ಬಟ್ ಇಲ್ಲಿಗೆ ಆಪ್ಟ್ ಆಗಿ ಅದು ಸಿನಿಮಾದ ಕತೆಗೆ ಪೂರಕವಾಗಿದೆ, ಸಿನಿಮಾದ ಒಳಗಡೆನೆ ಇದೆ ಸಾಂಗ್ ಬಿಟ್ರೆ ನಿಮ್ಗೆ ಸಿನಿಮಾದ ಕತೆಗೆ ಕಂಟಿನ್ಯೂಷನ್ ಸಿಗೋದಿಲ್ಲ ಅನ್ನುವಂತ ಫೀಲಿಂಗ್ ಆಗುತ್ತೆ ನಿಮ್ಗೆ. ಸಾಂಗ್ ನ ಏನಾದ್ರೂ ನೀವು ಬೇಡ, ನಾನು ಮುಂದೆ ಸಾಂಗ್ ಅಲ್ಲೇ ಇದೆ ಸ್ಟೋರಿ. ಈವನ್ ಲೈನ್ಸ್ ಕೂಡ ಓ ಗೆಳೆಯ ಸಾಂಗ್ ಅಲ್ಲಿ ಲೈನ್ಸ್ ಕೂಡ ಮೀನಿಂಗ್ಫುಲ್ ಆಗಿದೆ. ತುಂಬಾ ಇಷ್ಟ ಆಗಿದೆ ಲೈನ್ ಕೂಡ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಪ್ರಶಾಂತ್ ಅವರೇ ನಮಸ್ತೆ. ನಮಸ್ತೆ. ಹೇಳಿ, ಚಿತ್ರವನ್ನ ನೋಡಿದ್ರಾ? ಚಿತ್ರ ನೋಡಿಲ್ಲ. ಚಿತ್ರ ಅಂತಂದ್ರೆ ಉಪೇಂದ್ರ ಅವರು ಪ್ರಿಯಾಂಕಾ ಅವ್ರು ಮಾಡಿರೋದ್ರಿಂದ ಅವ್ರಿಗೆ ಏನಂದ್ರೆ ಏನಾದ್ರು ಒಂದು ವಿಶಿಷ್ಟತೆ ಇರುತ್ತೆ ನೋಡಿ. ಈ ಚಿತ್ರದಲ್ಲೂ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ಫಿಲಂ ಅನೌನ್ಸ್ ಆಗಿರೋದು ತುಂಬಾ ಖುಷಿ ಆಗ್ತಾ ಇದೆ. ಪ್ರಿಯಾಂಕಾ ಮೇಡಮ್ ಇದಾರೆ, ಮಾತನಾಡಿ. ಕೊಡಿ ಮಾತಾಡಿ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ. ನಾವು ಪ್ರಶಾಂತ್ ಅಂದ್ಬಿಟ್ಟು ಮಂಡ್ಯ ಜಿಲ್ಲೆ ಮುಟ್ನಳ್ಳಿ ಅವರು. ನಮಸ್ತೆ ಮೇಡಮ್ ಅವರೇ, ನಿಮ್ಮಲ್ಲಿ ಏನು ಅಂತಂದ್ರೆ ಉಪೇಂದ್ರ ಅವರಲ್ಲಿ ಏನಾದ್ರು ಒಂದು ವಿಶಿಷ್ಟತೆ ಇರುತ್ತೆ ಅಂತ ಹೇಳ್ತೀರಾ? ಪ್ರಿಯಾಂಕಾ ಚಿತ್ರದಲ್ಲಿ ರಿಲೀಸ್ ಆಗೋದಕ್ಕೂ ಮೊದಲು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ಫಿಲಂ ರಿಲೀಸ್ ಆಗಿರೋದು ತುಂಬಾ ವಿಶಿಷ್ಟತೆ ಆಗಿದೆ. ಅದು ನಮ್ಗೆ ತುಂಬಾ ಖುಷಿ ಆಗ್ತು. ಥ್ಯಾಂಕ್ ಯು ಮೇಡಮ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ನೀವೊಂದು ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಕ್ಕಾಗಿ. ನಿಜಕ್ಕೂ ಪ್ರಿಯಾಂಕಾ ಮೇಡಮ್ ಇದಾರೆ ಅಂತ ಅಂದ್ರೆ ಅಲ್ಲಿ ಏನಾದ್ರೂ ಒಂದು ವೈಶಿಷ್ಟ್ಯ ಇರುತ್ತೆ. ಶಿವ ಸರ್ ಅವಾಗ್ಲೇ ಹೇಳಿದ್ಬಿಟ್ರು, ನಾವೆಲ್ಲರೂ ಕೂಡ ವಿಶಿಷ್ಟವಾಗಿದ್ದೀವಿ ಈ ಚಿತ್ರದಲ್ಲಿ. ಎಲ್ಲರೂ ಅದನ್ನೇ ನೋಡಕ್ಕೆ ಕಾಯ್ತಾ ಇರುವಂತದ್ದು. ಖಂಡಿತ ಎಲ್ಲದರಲ್ಲೂ ಕೂಡ ವಿಶಿಷ್ಟ ಒಂದು ಹೊಸತನವನ್ನ ಪ್ರಯತ್ನ, ಹೊಸ ಒಂದು ಮೆಸೇಜ್ ನ ಕೊಡಕ್ಕೆ ಇದ್ದೇ ಇರ್ತೀರಾ ನೀವು ಯಾವಾಗ್ಲೂ. ಪ್ರಿಯಾಂಕಾ ಮೇಡಮ್ ಏನಾದ್ರೂ ಹೊಸತನ ಇದ್ದೇ ಇರುತ್ತೆ ಅಂತ. ಈಗ ಪ್ರಿಯಾಂಕಾ ಮೇಡಮ್ ನೆಕ್ಸ್ಟ್ ಚಿತ್ರ ಮಮ್ಮಿ ಅನ್ನೋ ಒಂದು ಚಿತ್ರದಲ್ಲಿ ಆಕ್ಟ್ ಮಾಡ್ತಾ ಇರುವಂತದ್ದು. ಸೊ ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗೆ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ನಾ ಖಂಡಿತ ನಿಮ್ ಜೊತೆ ಮಾತಾಡ್ತೀನಿ. ಬಟ್ ಅದಕ್ಕೆ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಉಮಾ ಅವರೇ, ಚಿತ್ರವನ್ನ ನೋಡಿದ್ರಾ? ನೋಡಿದೆ ಮೇಡಮ್. ಓಕೆ, ಮಾತನಾಡಿ. ಪ್ರಿಯಾಂಕಾ ಮೇಡಮ್ ಇದಾರೆ, ಶಿವ್ ಸರ್ ಇದಾರೆ. ನಮಸ್ಕಾರ ಪ್ರಿಯಾಂಕಾ ಅವ್ರಿಗೆ. ನಮಸ್ಕಾರ ನಮಸ್ಕಾರ ಶಿವದೋಜ್ ಅವ್ರಿಗೆ. ನಮಸ್ತೆ. ಫಿಲಂ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ನಾವು ಇದು ಫಿಲಂ ಫೆಸ್ಟಿವಲ್ ಅಲ್ಲಿ ನೋಡಿದ್ವಿ. ಓಕೆ. ಮತ್ತೆ ನೀವು ಅದ್ರಲ್ಲೆಲ್ಲ ಕತೆ, ಹಾಡು, ಮತ್ತೆ ನೀವು ಇದು ಹೇಳಿದ್ರಲ್ಲ, ಅದು ಫಾಲ್ಸ್ ಅಂಬುತೀರ್ಥನ ಅದು. ಅದು ತುಂಬಾ ಚೆನ್ನಾಗಿದೆ. ಲೊಕೇಶನ್ ಗಳೆಲ್ಲ ಬಹಳ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಮತ್ತೆ ಆಕ್ಟಿಂಗ್, ಮತ್ತೆ ನೀವ್ ಹೇಳಿದ್ರಿ ಅದ್ರಲ್ಲಿ ಸ್ಟಾರ್ಟಿಂಗ್ ಕುತೂಹಲ ಎಲ್ಲ ಬಿಟ್ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಆಕ್ಚುಲಿ ಇಲ್ಲ, ಒಂಥರ ಅಲ್ಲಿ ನೋಡೋರ್ಗೆ ಹೌದು ಅಲ್ಲ ಅನ್ನೋ ದ್ವಂದ್ವ ತಂದಿದ್ದಾರೆ ಅಲ್ಲಿ. ಖಂಡಿತ ಉಮಾ. ಈಗ ಇನ್ನೊಂದೇನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಫಿಮೇಲ್ ಓರಿಯೆಂಟೆಡ್ ಸಿನಿಮಾಗಳು ಬರೋದು ಕಡಿಮೆ ಆಗ್ಬಿಟ್ಟಿದೆ ಅಲ್ವಾ? ಸೊ ಅಂತದ್ರಲ್ಲಿ ಒಂದು ಸಿನಿಮಾ ಬಂದಿರುವಂತದ್ದು ನಿಜಕ್ಕೂ ಖುಷಿ ಆಗುತ್ತೆ ಅಲ್ವಾ? ಅಯ್ಯೋ, ನಿಜವಾಗ್ಲೂ ಎಷ್ಟು ಖುಷಿ ಆಗತ್ತೆ ಅಂತ ಹೇಳಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಆ ಟೀಮು ಅಲ್ಲಿ ಆಕ್ಟಿಂಗ್ ಮಾಡಿರೋರು ಪ್ರತಿಯೊಂದು ಚಿಕ್ಕ ಪಾತ್ರದಲ್ಲೂ ಅವ್ರು ಕೌಶಿಕ್ ಅವ್ರದ್ದು ಸುಮ್ನೆ ಸೈಲೆಂಟ್ ಪಾತ್ರ ಎಲ್ಲರದು ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ನಾನು ಮತ್ತೊಮ್ಮೆ
Thank you. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಕ್ಕಾಗಿ. ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ ಅವರು. ಅಯ್ಯೋ ಏನ್ ಹೇಳೋದು ಚಿತ್ರದ ಬಗ್ಗೆ ಎಲ್ಲ ನೋಡ್ಬೋದು. ಅಲ್ಲ ಅವ್ರಿಗೆ ನೋಡಿ, ಅವ್ರು ನಾವೇನ್ ಮಾತಾಡ್ತಿದ್ವಿ ಅದನ್ನೇ ಅವ್ರು ಹೇಳಿದ್ದಾರೆ. ಅದೇ ಕರೆಕ್ಟ್. ಲೊಕೇಶನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಏನ್ ಪರ್ಟಿಕ್ಯುಲರ್ ಒಂಥರ ಫ್ರೆಶ್ ಆಗಿರುತ್ತೆ. ಒಂದು ಹೊಸದು ನಮ್ ಕರ್ನಾಟಕದ ಒಂದು ಲೊಕೇಶನ್ ತೋರಿಸಿದ್ರೆ, ಐ ಮೀನ್ ಐ ಥಿಂಕ್ ದಟ್ ತುಂಬಾ ಚೆನ್ನಾಗಿರೋ ಪ್ಲೇಸಸ್ ಇದೆ. ಹಂಪಿ ಆಗ್ಲಿ, ಐ ವಾಸ್ ಟೆಲಿಂಗ್ ಮೈ ಕಿಡ್ಸ್ ಆಲ್ಸೋ ದಟ್ ದೇ ಆರ್ ಆಲ್ಸೋ ಆಸ್ಕಿಂಗ್ ದಟ್ ಮಮ್ಮ ಎಲ್ಲಿ ಇದು, ಡಿಡ್ ಯು ಗೋ ಹಿಯರ್, ಡಿಡ್ ಯು ಗೋ? ದೇ ಸೆಡ್ ನೋ, ಇಟ್ಸ್ ಇನ್ ನಾವು ಬರ್ತಾ ಇದ್ವಲ್ಲ, ನೋಡೋಣ, ಹೋಗೋಣ ಖುಷಿ ಇರುತ್ತೆ. ಖಂಡಿತ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇದು ಪ್ರಿಯಾಂಕಾ ಚಿತ್ರದ ಜರ್ನಿ ಇರಬಹುದು. ಪ್ರಿಯಾಂಕಾ ಚಿತ್ರ ರಿಲೀಸ್ ಆಗಿದೆ. ಪ್ರೇಕ್ಷಕರು ಕೂಡ ಸಾಕಷ್ಟು ಒಳ್ಳೆಯ ರೆಸ್ಪಾನ್ಸ್ ಅನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಕೂಡ ನೋಡ್ಬೇಕಾಗಿರುವಂತಹ ಮೂವಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ಈ ಬಗ್ಗೆ ಇನ್ನಷ್ಟು ಮಾತಾಡೋಣ, ಬಟ್ ಅದಕ್ಕೂ ಮುಂಚೆ ಇನ್ನೊಂದು ಸ್ಮಾಲ್ ಬ್ರೇಕ್. ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಆದ್ರೆ ಇಡೀ ಇಂಟರಾಗೇಷನ್ ನಾಗ ನೀನು ಹೇಳಿದ ಒಂದು ಮಾತು ನನಗೆ ಬಹಳ ಇಷ್ಟ. ಪ್ರಿಯಾಂಕಾ ಪ್ರಿಯಾ